ಅವನ ಬಿಸ್ನೆಸ್ ಅವ್ನಿಗೆ ಆಗುತ್ತೆ, ನಮ್ಮ ಬಿಸ್ನೆಸ್ ನಮ್ಗೆ ಆಗಿರುತ್ತೆ. ಸೊ ಹಿಂದೂಸ್ತಾನಲ್ಲೇ ಅಷ್ಟೇ, ನಮ್ಮ ಹಿಂದೂಸ್ತಾನ್ ಎಲ್ಲೂ ಎಲ್ಲ ಬಿಸ್ನೆಸ್ಸಲ್ಲಿ ಒಂದೇ ಹೇಳೋದು, ಸ್ಪೋರ್ಟಿವ್ ಆಗಿ ತೊಗೊತೀವಿ, ನ್ಯಾಯಯುತವಾಗಿ ಕೆಲಸ ಮಾಡ್ತೀವಿ. ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿನಲ್ಲಿ ಮೋರ್ ದೆನ್ ಇಷ್ಟು ತನಕ ಬಂದಿರೋ ಕಸ್ಟಮರಲ್ಲಿ 100ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ಸ್ ಇದ್ದಾರೆ. ಓಕೆ, ಅನ್ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಯಾರೂ ಹೋಗಿಲ್ಲ, ಹೋಗೋದಕ್ಕೆ ಬಿಡೋದು ಇಲ್ಲ ಅಂತ ಅಡ್ಮಿನಿಸ್ಟ್ರೇಷನಲ್ಲಿ ಫುಲ್ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್. ಓಕೆ, ಇನ್ನು ಅದಾದಮೇಲೆ ಬಿಸ್ನೆಸ್ಸಲ್ಲಿ ಪೊಲೀಸ್ದು ಅದೂ ಬರುತ್ತೆ. ಇಷ್ಟರ ತನಕ ನಮ್ಮ ಬಿಸ್ನೆಸ್ಸಲ್ಲಿ ಪೊಲೀಸ್ ಅನ್ನೋ ಪದಕ್ಕೆ ಎಂಟ್ರಿನೂ ಇಲ್ಲ, ಎಕ್ಸಿಟೂ ಇಲ್ಲ. ಇಲ್ಲಿ ನಾವು ಮಾಡೋದೇ ಇಲ್ಲ. ಅದು ಕ್ಲೀನ್ ಬಿಸ್ನೆಸ್, ನೋಡೋದಕ್ಕೆ ಕರಗಿರ್ಬೋದು, ಬಟ್ ಬೆಳ್ಳಗಿರೋ ಬಿಸ್ನೆಸ್. ಸೊ ನಿಮ್ಮ ಮುಂಬರುವ ದಿನಗಳಲ್ಲಿ ಈ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಿಂದ ಬೇರೆ ಏನಾದರೂ ಯೋಜನೆಗಳನ್ನು ಹಮ್ಮಿಕೊಳ್ಳುವಂಥದ್ದು ಏನಾದರೂ ಸಾಧ್ಯತೆಗಳಿದೆಯಾ? ಈಗ ನೆಕ್ಸ್ಟ್ ದುಬೈಯಲ್ಲಿ ಕಂಪನಿ ಲಾಂಚ್ ಆಗ್ತಾ ಇದೆ. ವೆರಿ ಶಾರ್ಟ್ಲಿ ಮಾರ್ಚ್ ಇಲ್ಲ ಏಪ್ರಿಲಿಂದ ಎರಡು ಶೋರೂಮ್ ಲಾಂಚ್ ಮಾಡ್ತೀವಿ. ಓಕೆ, ಪ್ಯೂರ್ ದುಬೈನಲ್ಲಿ ಏನು ರೇಟಲ್ಲಿ ಕೊಡ್ತಾರೋ ಅದೇ ರೀತಿ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಓಕೆ ಮಿಷನ್ ಕಟ್ಟಿಂಗಲ್ಲಿ ಕೊಡಬೇಕು ಅಂತ ನನ್ನ ಆಸೆ ಇದೆ. ಎಲ್ಲರ ಮನೆಯಲ್ಲಿ ಬಂಗಾರ ಹಾಕ್ಕೋಬೇಕು, ಹೆಣ್ಣು ಮಕ್ಕಳು ಒಳ್ಳೆಯದಾಗಬೇಕು.